ಹಾಯ್ ಹಲೋ ಆ್ಯಂಡ್ ವೆಲ್ಕಮ್ ಟು ಚಾನಲ್ ಗಮ್ಯ. ನಮ್ಮ ಈ ಜರ್ನಿಯ ಇದು 4ನೇ ದಿನ. ಕರೆಂಟ್ಲಿ ಪ್ರಯಾಗ್ರಾಜಲ್ಲಿದ್ದೀವಿ. ಪ್ರಯಾಗ್ರಾಜಲ್ಲಿ ಇದು 2ನೇ ದಿನ. ಫಸ್ಟ್ ಕ್ವಶನ್ ಏನಪ್ಪ ಅಂದರೆ, ಬಾಡಿ ಹೆಂಗಿದೆ ಅಂತ ನಾವು ಕೇಳ್ಕೊತಾ ಇದ್ದೀವಿ. ಏನಪ್ಪ ಅಕ್ಷಯ್? ಫುಲ್ ಅಲ್ಲಾಡೋಗಿದೆ. ನೆನ್ನೆ ಡೇ 1 ಪ್ರಯಾಗ್ರಾಜು. ನೆನ್ನೆ ಆ್ಯಕ್ಚುಲಿ ಸಂಗಮಕ್ಕೆ ಹೋಗಿದ್ರಿ. ಆವಾಗ ಜನ ಅದ್ರ ಮಧ್ಯೆ ಎಲ್ಲ ಓಡಾಡಿ ತುಂಬ ಬಾಡಿ ಸಹಕಾರ ಹೋಗ್ಬಿಟ್ಟಿದೆ. ಸೊ 11 ಗಂಟೆ ಆಗಿದೆ. ಇವಾಗ ನಾಗವಾಸುಕಿ ಮಂದಿರ ಅಂತ ಒಂದು ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಇದ್ರದ್ದು ಇಂಪಾರ್ಟೆನ್ಸ್ ಏನು ಅಂತ ನಾನು ಮುಂದೆ ಹೇಳ್ತೀನಿ. ನಾವಿರೋ ಜಾಗದಿಂದ ನಾಗವಾಸುಕಿ ಮಂದಿರ 8 ಕಿಲೋಮೀಟರ್ ದೂರದಲ್ಲಿದೆ. ಟುಕ್ ಅವರು ಒಂದು 500 ರೂಪಾಯಿ ಕೇಳಿದ್ದಾರೆ. ಪರವಾಗಿಲ್ಲ, ಬೇರೆಯವರೆಲ್ಲ ತುಂಬ ಜಾಸ್ತಿನೇ ಕೇಳ್ತಾ ಇದ್ದಾರೆ ಇಲ್ಲಿ. ನೀವು ಅದೇ ರೆಗ್ಯುಲರ್ ದಿವಸಗಳಲ್ಲಿ ಬಂದರೆ ನಿಮಗೆ 20 ರೂಪಾಯಿಂದ 40 ರೂಪಾಯಿ ಕರ್ಕೊಂಡು ಹೋಗ್ತಾರೆ ಇಲ್ಲಿಂದ ಅಲ್ಲಿಗೆ, ಶೇರಿಂಗ್ ಬೇಸಿಸಲ್ಲಿ. ಪರವಾಗಿಲ್ಲ, ಇದು ಓಕೆನಾ? ಎಲ್ಲರಿಗೂ ಗೊತ್ತಿರೋ ಥರ ಈ ಸಂಗಮನ 25 ಸೆಕ್ಟರಾಗಿ ಡಿವೈಡ್ ಮಾಡಿದ್ದಾರೆ. ಅದರಲ್ಲಿ ನಾವಿವಾಗ ಸೆಕ್ಟರ್ 6ಅಲ್ಲಿದ್ದೀವಿ. ಸೆಕ್ಟರ್ 6ಅಲ್ಲೇ ನಿಮಗೆ ನಾಗವಾಸುಕಿ ದೇವಸ್ಥಾನ ಇರೋದು. ಆ ದೇವಸ್ಥಾನದ್ದು ಇತಿಹಾಸನ ಅಥವಾ ಅದರದ್ದು ಸಂಬಂಧಪಟ್ಟಿದ್ದ ಡೀಟೇಲ್ಸ್ನ ಅಕ್ಷಯ ಹೇಳ್ತಾರೆ. ಸಮುದ್ರ ಮಂಥನ ಮಾಡಬೇಕಾದ್ರೆ ಮೇರು ಪರ್ವತನ ಮಜ್ಜಿಗೆ ಕಡಿಯೋಂಗೆ ಕಡಿಬೇಕಾಗಿತ್ತು. ಮಂಥನ ಅಂತಂದರೆ ಅದೇ ಕಡಿಯುವಂಥದ್ದು. ಇದರಲ್ಲಿ ನಮಗೆ ಕಡಿಯೋದಕ್ಕೆ ಹಗ್ಗ ಏನಾದರೂ ಬೇಕಾಗುತ್ತೆ. ಆ ಹಗ್ಗದ ರೂಪದಲ್ಲಿ ನಮಗೆ ವಾಸುಕಿ ದೇವರು ಪರಿವರ್ತನೆ, ಹಗ್ಗದ ರೂಪದಲ್ಲಿ ಪರಿವರ್ತನೆ ಆಗ್ತದೆ. ಅದನ್ನು ಚೆನ್ನಾಗೆ ಮಂಥನ ಮಾಡಿದ್ದೆಲ್ಲ ಆದಮೇಲೆ ನಮಗೆ ಇದಿರುವಂಥ ಅಮೃತ ಎಲ್ಲ ಕಡೆಯಲ್ಲಿ ಅಮೃತ ಎಲ್ಲ ಬಂದ ಮೇಲೆ ವಾಸುಕಿಗೆ ಇದನ್ನು ನಾಗದೇವತೆಗೆ ಮೈಯೆಲ್ಲ ತುಂಬ ಗಾಯಗಳೆಲ್ಲ ಆಗಿದೆ. ಆ ಗಾಯಗಳನ್ನೆಲ್ಲ ವಾಸಿ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಒಂದು ಜಾಗದಲ್ಲಿ ನೆಲೆ ಉರಿತದೆ. ಈ ಸಂಗಮದಲ್ಲಿ ಸ್ನಾನ ಮಾಡಿ ಮತ್ತು ಈ ಒಂದು ಕ್ಷೇತ್ರದಲ್ಲಿ ಆ ಒಂದು ನಾಗವಾಸುಕಿನ ದರ್ಶನ ಮಾಡಿದ್ದೆ ಅಂತಂದರೆ ಪೂರ್ಣ ಫಲ ಸಿಗುತ್ತೆ ಅಂತಂದ್ಬಿಟ್ಟು, ಸಂಗಮ ಸ್ನಾನದ ಪೂರ್ಣ ಫಲ ಸಿಗುತ್ತೆ. ಒಂದು ಸ್ಥಳ ಪುರಾಣ ಇದೆ. ಹಾಗಾಗಿ ಒಂದು ಸ್ಥಳಕ್ಕೆ ಬಂದಿದ್ದೀವಿ. ಎಲ್ರಿಗೂ ಒಳ್ಳೆಯದಾಗಿದೆ. ದೇವಸ್ಥಾನದ ಪ್ರಾಂಗಣ ರೀಚ್ ಆಗಿದ್ದೀವಿ. ಕ್ಯೂ ಸ್ವಲ್ಪ ಚಿಕ್ಕದಾಗೇ ಇದೆ. ನಾವು ಕ್ಯೂ ಅಲ್ಲಿ ಹೋಗಿ ನಿಂತ್ಕೊಂಡ್ಬಿಟ್ವಿ. ನೀವು ಕೂಡ ದೇವರನ್ನ ದರ್ಶನ ಮಾಡ್ಕೊಳ್ಳಿ. ಸೆಕ್ಟರ್ 6ದು ಒಂದು ಏರಿಯಲ್ ವ್ಯೂ ನೋಡೋಣ ತಡೀರಿ. ಇಲ್ಲಿಂದ ಚೆನ್ನಾಗಿದೆ ಇದು. ಸೆಕ್ಟರ್ 4ಅಲ್ಲಿ ದಶಾಶ್ವಮೇಧ ಘಾಟ್ ಸಿಗುತ್ತೆ. ಅಲ್ಲಿಗೆ ಹೋಗ್ತಾ ಇದ್ದೀವಿ ಇವಾಗ. ಇಲ್ಲಿರೋ ಗೌರ್ಮೆಂಟು 8 ಹೊಸ ಘಾಟ್ಗಳನ್ನ ನಿರ್ಮಾಣ ಮಾಡಿರೋದು. ಅದರಲ್ಲಿ ಈ ಘಾಟ್ ಕೂಡ ಒಂದು. ಈ ಘಾಟ್ ಹೆಸರು ದಶಾಶ್ವಮೇಧ ಘಾಟ್ ಅಂತ. ಇದೊಂದು ಪರ್ಮನೆಂಟ್ ಸ್ಟ್ರಕ್ಚರು. ಸೊ ಇವತ್ತಲ್ಲ ನಾಳೆ ಎಲ್ಲ ನೀವು ಯಾವಾಗ ಬಂದ್ರೂ ಈ ಘಾಟಲ್ಲಿ ಸ್ನಾನ ಮಾಡ್ಬೋದು. ಈ ಮಹಾಕುಂಭ ಮೇಳಗಂತಲೇ ಇದನ್ನು ವಿಶೇಷವಾಗಿ ರೆಡಿ ಮಾಡಿದ್ದಾರೆ. ರೈಟ್ ಸೈಡಲ್ಲಿ ನೋಡ್ಬೋದು ಒಂದು ರೈಲ್ವೆ ಬ್ರಿಡ್ಜ್ ಇದೆ. ಆ ಬ್ರಿಡ್ಜ್ ಹತ್ತು ಕಡೆ ಇನ್ನೊಂದು ಬ್ರಿಡ್ಜ್ ಇದೆ. ಅದ್ರ ಮೇಲೆ ಹೋಗ್ಬಿಟ್ಟು ನೋಡೋಣ ತಡೀರಿ ವ್ಯೂ ಹೆಂಗಿರುತ್ತೆ ಅಂತ. ನೋಡೋದಕ್ಕಷ್ಟೇ ಹತ್ರದಲ್ಲಿತ್ತು. ಅದಕ್ಕೆ ಬೈಕ್ ಹೈರ್ ಮಾಡಿಕೊಂಡು ಈ ಬ್ರಿಡ್ಜ್ ಮೇಲೆ ಬಂದುಬಿಟ್ರಿ. ವ್ಯೂ ಚೆನ್ನಾಗೇ ಇದೆ. ಎಲ್ಲರೂ ಒಂದು ಚೆನ್ನಾಗಿರೋ ಜಾಗದಲ್ಲಿ ನಿಲ್ಲಿಸ್ಬಿಟ್ಟು ಇನ್ನೊಂದು ವಿಡಿಯೋ ಮಾಡ್ತಾರೆ ಅಲ್ಲಿಂದ. ಕರೆಂಟ್ಲಿ ನಾವು ನಿಂತಿರೋದು ನ್ಯೂ ಯಮುನಾ ಬ್ರಿಡ್ಜ್ ಅಂತ. ಇದರಿಂದ ನಿಮಗೆ ಸಂಗಮದ ಒಂದು ವ್ಯೂ ಕಾಣುತ್ತೆ. ನಿಮಗೆ ಸ್ಕ್ರೀನ್ ಮೇಲೆ ಏನು ಕಾಣಿಸ್ತಿದೆ ಅದೆಲ್ಲ ಟೆಂಪರವರಿ ಬ್ರಿಡ್ಜಸ್ಸು. ಒಂದು ಸೆಕ್ಟ್ರಿಂದ ಇನ್ನೊಂದು ಸೆಕ್ಟ್ರ್ ಕನೆಕ್ಟ್ ಮಾಡೋದಕ್ಕೆ ಈ ಥರ ಟೆಂಪರವರಿ ಬ್ರಿಡ್ಜಸ್ನ ಬಿಲ್ಡ್ ಮಾಡಿದ್ದಾರೆ ಇಲ್ಲಿ. ಕೆಲವೊಂದು ಆಶ್ರಮಗಳದ್ದು ಕ್ಯಾಂಪ್ಗಳು ಮತ್ತು ಕೆಲವೊಂದು ಟೆಂಪಲ್ಸ್ದು ಸ್ಟ್ರಕ್ಚರ್ಸ್ ಎಲ್ಲ ಕಾಣಿಸ್ತಾ ಇದೆ. ಆದರೆ ಇದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡೋಷ್ಟು ಟೈಮ್ ಇಲ್ಲ. ಆ ಬ್ರಿಡ್ಜ್ ಇಳಿದಿದ್ದಾದಮೇಲೆ ನಾವು ಜೂಸಿ ಅಂತ ಒಂದು ಸೈಡಿಗೆ ಲ್ಯಾಂಡ್ ಆದ್ರಿ. ಇಲ್ಲಿಂದ ನಾವು ಅರೇಲ್ ಘಾಟ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ರಿ. ಬಟ್ ಇಲ್ಲಿಂದ ಡೈರೆಕ್ಟಾಗಿ ಸಿಗಲಿಲ್ಲ ಅರೇಲ್ ಘಾಟ್ಗೆ. ಸ್ವಲ್ಪ ದೂರವರೆಗೂ ಡ್ರಾಪ್ ಮಾಡ್ತೀನಿ ಅಂತ ಒಬ್ಬರು ಬೈಕವ್ರು ಹೇಳಿದ್ದಾರೆ. ಡ್ರಾಪ್ ಅಂದರೆ ಡ್ರಾಪ್ ಅಲ್ಲ, ಕಾಸು ಕೊಡಬೇಕು ಅದಕ್ಕೂ. ಫೈನಲಿ ಒಂದು ಪಾಂಟೂನ್ ಬ್ರಿಡ್ಜ್ನ ದಾಟ್ಕೊತಾ ಇದ್ದೀವಿ. ಈ ಬ್ರಿಡ್ಜಸ್ ಎಲ್ಲ ಟೆಂಪರವರಿ ಬ್ರಿಡ್ಜಸ್ಸು.
ಜನರಲಿ ವಾರ್ ಟೈಮಲ್ಲಿ ಅಥವಾ ಫ್ಲಡ್ ಟೈಮಲ್ಲಿ ಯೂಸ್ ಮಾಡ್ತಾರೆ, ನದಿಗಳ ಮಧ್ಯ ನದಿಗಳನ್ನ ಕ್ರಾಸ್ ಮಾಡ್ಕೊಳೋದಕ್ಕೆ. ಗ್ಯಾಪಲ್ಲೊಂದು ಟೈಮ್ ಲ್ಯಾಪ್ಸ್. ಸೊ ಇಲ್ಲಿಂದ ಆಟೋ ಏರ್ ಮಾಡ್ಕೊಂಬಿಟ್ರಿ, ಇನ್ನೂ 2.5 ಕಿಲೋಮೀಟರ್ಸ್ ಇದೆ. ವಿಷಯ ಏನಪ್ಪ ಅಂದರೆ, ನಿಮಗೆ ಸ್ಕ್ರೀನಲ್ಲಿ ಏನು ಕಾಣಿಸ್ತಿದೆ, ಲೈಟ್ ಕಂಬಗಳು, ಲೈಟ್ಗಳು, ವಯರ್ಗಳು ಇದೆಲ್ಲನೂ ಟೆಂಪರ್ವರಿಯಾಗಿ ಹಾಕಿರೋದಷ್ಟೇ. ಹತ್ತು ಕಡೆ ಇದು ಕಡೆ ಏನು ಕಾಣಿಸ್ತಿದೆ ಎಲ್ಲ ಶಿಬಿರಗಳು. ಅದು ಈ ಮಹಾಕುಂಭಕ್ಕೆ ಅಂತ ಬಂದಿರೋದು. ಅದಕ್ಕೆ ಅಂತ ಇವರು ಎಲೆಕ್ಟ್ರಿಸಿಟಿ ಮತ್ತು ವಾಟರ್ ಸಪ್ಲೈನ ಕೊಟ್ಟಿದ್ದಾರೆ. 40 to 50 ಡೇಸ್ ನಡೆಯೋ ಒಂದು ಇವೆಂಟ್ಗೆ ಮಂತ್ಸ್ ಟುಗೆದರ್ ಪ್ಲ್ಯಾನಿಂಗ್ ನಡೆದಿರುತ್ತೆ. ಸಿಸ್ಟಮ್ಯಾಟಿಕಲಿ ಎಲ್ಲನೂ ಮಾಡಿದ್ದಾರೆ. ಇಲ್ಲಿ ಕ್ಯಾಪಲ್ಲೊಬ್ಬರು ನಾಗಾಸಾಧುಗಳು ಸಿಕ್ಕಿದ್ದಾರೆ. ತುಂಬ ಜನ ಆ್ಯಕ್ಚುಲಿ ಕಾಶಿಲಿದ್ದಾರೆ. ನಾವು ನಾಳೆ ಕಾಶಿ ಕಡೆ ಹೊರಟ್ಬಿಡ್ತೀವಿ. ಒಂದು ಆಶೀರ್ವಾದ ಗ್ಯಾಪಲ್ಲಿ. ಅರೇಲ್ ಘಾಟ್ ರೀಚ್ ಆಗಿದ್ದೀವಿ. ಇಲ್ಲಿಂದ ಒಂದು ಬೋಟ್ನ ಹೈರ್ ಮಾಡಿಕೊಂಡು ತ್ರಿವೇಣಿ ಸಂಗಮದ ಕಡೆಗೆ ಹೋಗ್ತೀವಿ. ಬೋಟ್ ಅಲ್ಲೆಲ್ಲೋ ಒಳಗಡೆ ಇದೆ, ನಾವಿಲ್ಲೆಲ್ಲೋ ಇದ್ದೀವಿ. ಅಲ್ಲಿವರೆಗೂ ಹೋಗೋಕೆ ಇಲ್ಲಿ ಎಲ್ಲ ಕಡೆ ಟ್ರಾಫಿಕ್ ಆಗುತ್ತೆ. ಇದು ಬೋಟಿಂಗ್ ಬಂದರೆ ಇಲ್ಲೂ ಕೂಡ ಟ್ರಾಫಿಕ್ ಆಗಿದೆ. ಅದನ್ನು ದಾಟ್ಕೊಂಡು ಇವಾಗ ಜಸ್ಟ್ ಆಚೆ ಕಡೆ ಬಂದಿದ್ದೀವಿ. ಹತ್ತು ಜನ ಸೇರಿದ್ರೆ ಈ ಬೋಟಲ್ಲಿ ಹೋಗ್ಬೋದಿತ್ತು. ಆದರೆ 10 ಜನ ಕರೆಕ್ಟಾಗಿ ಸೇರ್ತಾನೆ ಇರಲಿಲ್ಲ. ಸೊ ಇವರೇ 8 ಜನ ಬಂದರು. ನಾನು ಮತ್ತು ಅಕ್ಷಯ್ ಇವ್ರ ಜೊತೆ ಆ್ಯಡ್ ಮಾಡಿಕೊಂಡು ಇವ್ರ ಜೊತೆ ಹೊರಟ್ಬಿಟ್ರಿ. ನದಿ ಮಧ್ಯೆ ಇದೊಂದು ಸ್ಟ್ಯಾಂಡ್ ಥರ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಎಲ್ಲ ಬೋಟ್ಗಳು ನೀವೇನು ಅರೇಲ್ ಘಾಟಿಂದ ತೊಗೊತೀರಾ ಇದ್ರ ಮಧ್ಯೆ ಬಂದು ನಿಲ್ಲಿಸ್ತಾರೆ. ಇದೇ ಸಂಗಮ್ ಪಾಯಿಂಟು. ಇದ್ ಕಡೆಯಿಂದ ಗಂಗಾ ನದಿ ಬರುತ್ತೆ, ಇದ್ ಕಡೆಯಿಂದ ಯಮುನಾ ನದಿ ಬರುತ್ತೆ. ಪಾತಾಳ ರೂಪಿಯಿಂದ ಸರಸ್ವತಿ ನದಿ ಬರುತ್ತೆ. ಸೊ ತ್ರಿವೇಣಿ ಸಂಗಮ ಇದೆ. ಉಪಾರ್ಥ ಸಮಸ್ತ ದುರಿತ ಕ್ಷಯದ್ವಾರ ಶ್ರೀ ಪರಮೇಶ್ವರಿ ಪ್ರೀತ್ಯರ್ಥಂ ಇಷ್ಟದೇವತಾ ಪ್ರಸಾದೇನ ಸಮಸ್ತ ದೇವತಾ ಅನುಗ್ರಹ ಪ್ರಸಾದೇನ ವ್ಯಾಪಾರ ವ್ಯವಹಾರ ಉದ್ಯೋಗ ದಿನೇ ಅಭಿವೃದ್ಧಿ ಅರ್ಥಂ ಕುಂಭಸ್ನಾನ ಆಖ್ಯಂ ಕರ್ಮ ಕರಿಷ್ಯೆ. बोलो गंगा मैया की जय। हर हर महादेव, हर हर महादेव, हर हर महादेव, हर हर महादेव। बोलो गंगा मैया की जय, संगम धाम की जय, हर हर महादेव, हर हर महादेव। जय श्री राम, जय श्री राम। ಸಂಗಮದಲ್ಲಿ ಸ್ನಾನ ಮುಗಿಸಿ ಅಲ್ಲಿಂದ ವಾಪಸ್ ಅರೇಲ್ ಘಾಟ್ ಕಡೆಗೆ ಹೊರಟಿದ್ದೀವಿ. ಇಲ್ಲಿಂದ ಬೋಟ್ ನಮ್ಮನ್ನ ಪಿಕ್ ಮಾಡ್ತೋ ಅಲ್ಲೇ ವಾಪಸ್ ಕರ್ಕೊಂಡು ಡ್ರಾಪ್ ಮಾಡಿಬಿಡ್ತಾರೆ. ಬೋಟು ಪಿಕಪ್ ಮಾಡಿ ಜಾಗದಿಂದ ಇಲ್ಲಿಗೆ ಬರೋದಕ್ಕೆ ಆಲ್ಮೋಸ್ಟ್ ಒಂದು 30 ಮಿನಿಟ್ಸ್ ತೊಗೊಂತು. ಸೇಫ್ ಟೈಮೇ ಬೇಕಾಗುತ್ತೆ ಹೋಗೋಕ್ಕೂ. ಸಂಗಮ್ ಹೋಗೋದಕ್ಕೆ ಇಲ್ಲಿಂದನೇ ಬೋಟ್ ಸಿಕ್ಕಿದ್ದು. ಬೋಟ್ ರೈಡ್ ಮುಗಿಸ್ಕೊಂಡು ಇವಾಗ ಅದು ಪ್ಯಾರಾ ಮೋಟ್ರ್ ಏನೋ ಹೋಗೋಣ. ಅದಕ್ಕೆ ಪ್ಯಾರಾ ಮೋಟರ್ ರೈಡಿಂಗ್.
ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇದು, ತುಂಬ ಇಷ್ಟ ಆಯಿತು. ಕರೆಂಟ್ಲಿ ನಾವು ರೀಚ್ ಆಗಿರೋ ಜಾಗದ ಹೆಸರು ಶಿವಾಲಯ ಪಾರ್ಕ್ ಅಂತ. ಇದೊಂದು ಥೀಮ್ ಬೇಸ್ಡ್ ಪಾರ್ಕು. ಸಮುದ್ರ ಮಂಥನ ಥೀಮಲ್ಲಿ ಇದನ್ನು ನಿರ್ಮಾಣ ಮಾಡಿದ್ದಾರೆ. 50 ರೂಪೀಸ್ ಎಂಟ್ರಿ ಟಿಕೆಟ್ ಇದೆ ಈ ಜಾಗಕ್ಕೆ. ಮಹಾನಂದಿನ ಇನ್ಸ್ಟಾಲ್ ಮಾಡಿದ್ದಾರೆ, 12 ಜ್ಯೋತಿರ್ಲಿಂಗನೂ ಕವರ್ ಮಾಡೋ ಥರ. ಸೊ ಇದ್ರ ಒಳಗಡೆ ಏನಪ್ಪ ಅಂದರೆ 12 ಜ್ಯೋತಿರ್ಲಿಂಗಗಳದ್ದು ರೆಪ್ಲಿಕಾನ ಇನ್ಸ್ಟಾಲ್ ಮಾಡಿದ್ದಾರೆ. ಈಚ್ ರೆಪ್ಲಿಕಾನ ನೋಡಿದ್ರೆ ಆಲ್ಮೋಸ್ಟ್ ಮೆಟಲ್ ಯೂಸ್ ಮಾಡಿಕೊಂಡೇ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಆ್ಯಂಡ್ ಐ ಥಿಂಕ್ ಸೊ ಇದೊಂದು ಪರ್ಮನೆಂಟ್ ಸ್ಟ್ರಕ್ಚರ್ ಆಗಿ ಇಲ್ಲೇ ಉಳಿಸ್ಬಿಡ್ತಾರೆ. ಆ್ಯಂಡ್ ವಿಜುವಲಿ ನೋಡೋದಕ್ಕಂತೂ ತುಂಬ ಚೆನ್ನಾಗಿದೆ. ಏರಿಯಲ್ ವ್ಯೂವಲ್ಲಿ ನೋಡಿದ್ರೆ ಇದೆಲ್ಲ ಇಂಡಿಯಾ ಮ್ಯಾಪ್ ಒಳಗಡೆ ಇನ್ಸ್ಟಾಲ್ ಮಾಡಿರೋ ಥರ ಕಾಣುತ್ತಂತೆ. ಸದ್ಯಕ್ಕೆ ಡ್ರೋನ್ ಇಲ್ಲ, ಇಲ್ಲಾಂದರೆ ಏರಿಯಲ್ ವ್ಯೂವಲ್ಲಿ ತೋರಿಸ್ತಾ ಇದ್ದೆ. ನೆಕ್ಸ್ಟ್ ನಾವು ಹೋಗ್ತಿರೋ ಜಾಗ ಬೋಟ್ ಕ್ಲಬ್ ಕಿಡ್ಗಂಜ್ ಅಂತ. ಇಲ್ಲಿ ಲೇಸರ್ ಶೋ ನಡೀತಾ ಇದೆ. ಆ ಕುಂಭಮೇಳ ಸಂಬಂಧಪಟ್ಟಿದ್ದ ಇನ್ಫಾರ್ಮೇಷನ್ಸ್ ಎಲ್ಲ ಇದರಲ್ಲಿ ಲೇಸರ್ ಶೋಲ್ಲಿ ತೋರಿಸ್ತಾರೆ. ಜಸ್ಟ್ ನಾವು ರೀಚ್ ಆದರೆ ಸ್ವಲ್ಪ ಹೊತ್ತಾಗಿತ್ತಂತೆ ಸ್ಟಾರ್ಟ್ ಆಗಿ. ಕರೆಂಟ್ಲಿ 8 o'clock ಈ ಶೋ ಸ್ಟಾರ್ಟ್ ಆಗ್ತಿದೆ. ಮುಂದೆ ಏನು ಮಾಡ್ತಾರೋ ಗೊತ್ತಿಲ್ಲ. गणनाओं के अनुसार जब बृहस्पति वृषभ राशि में और सूर्य चंद्रमा मकर राशि चक्र में प्रवेश करते हैं तब प्रयागराज में कुंभ पर्व आयोजित किया जाता है. ಇದು 40 minutes ಶೋ. ಕಂಪ್ಲೀಟಾಗಿ ತೋರಿಸಿದ್ರೆ ಮಜಾ ಬರಲ್ಲ. ಕೇಳ್ತಿರೋ ಕತೆ ಬೆಳಗ್ಗೆ 11 ಹೊರಟಿ ಇವಾಗ 9 ಗಂಟೆ 10 ಗಂಟೆ ಆಗ್ತಾ ಬಂತು ಆಲ್ಮೋಸ್ಟು. ರೂಮ್ಗೆ ಹೋಗಿಲ್ಲ, ಎಲ್ಲ ನಿಮ್ಗೆ ತೋರಿಸ್ಬೇಕು ಅಂತ ಅಲ್ಲಿ ಇಲ್ಲಿ ಅಡ್ಡಾಡ್ಕೊಂಡಿದ್ವಿ. ಲೈಟಾಗಿ ಜ್ವರನೇ ಬಂದ್ಬಿಟ್ಟಿದೆ ನೋಡಿದ್ರೆ. ವಾಯ್ಸಲ್ಲೇ ಗೊತ್ತಾಗ್ತಿದೆ ನಿಮಗೆ. ಇವತ್ತಿಗೆ ಸಾಕು. ಥ್ಯಾಂಕ್ ಯು ಫಾರ್ ವಾಚಿಂಗ್.